ನಮಸ್ಕಾರ ಸ್ನೇಹಿತರೆ, ಟೈಮ್ಲ್ಯಾಂಡ್ ಟಿವ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅವನು ಕನ್ನಡ ನಾಡಿನ ಶ್ರೇಷ್ಠ ರಾಜರುಗಳಲ್ಲಿ ಒಬ್ಬನಾಗಿದ್ದವನು. ಅವನು ಯುದ್ಧಕ್ಕೆ ನಿಂತರೆ ಎಲ್ಲರೂ ಅವನಿಗೆ ಶರಣಾಗ್ತಾ ಇದ್ದರು. ಅವನ ಬಗ್ಗೆ ವರ್ಣಿಸುವ ಇತಿಹಾಸಕಾರರು ಅವನ ಪಟ್ಟದ ಕುದುರೆ ಗಂಗಾ ನದಿಯ ನೀರನ್ನು ಕುಡಿದಿತ್ತು ಹಾಗೂ ಅವನ ಯುದ್ಧಾನೆಗಳು ತಮ್ಮ ಮೈಯನ್ನು ಗಂಗೆಯ ಪವಿತ್ರ ನೀರಿನಲ್ಲಿ ತೊಳೆದುಕೊಂಡಿತ್ತು ಅಂತ ಹೇಳ್ತಾರೆ. ಅದರ ಅರ್ಥ ಅವನ ಸಾಮ್ರಾಜ್ಯ ಗಂಗೆಯವರೆಗೂ ಹಬ್ಬಿತ್ತು ಅನ್ನೋದು. ಕಾವೇರಿಯಿಂದ ಹಿಮಾಲಯದವರೆಗಿನ ಪ್ರದೇಶವನ್ನು ಗೆದ್ದಿದ್ದ ಆ ಸಾಮ್ರಾಟ ತನ್ನ ಸಾಮ್ರಾಜ್ಯವನ್ನು ನೇಪಾಳದವರೆಗೂ ವಿಸ್ತರಿಸಿದ್ದ. ಅಂತಹ ಕನ್ನಡದ ವೀರ ಕೇಸರಿ ಯಾರು, ಅವನ ಸಾಹಸ ಎಂಥದ್ದು ಅನ್ನೋ ತಿಳಿಯೋ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ತನ್ನ ಅಣ್ಣನನ್ನೇ ಬದಿಗೆ ಸರಿಸಿ ಸಿಂಹಾಸನ ಏರಿದ್ದ ಆ ಮಹಾವೀರ ಸಾಮ್ರಾಟನಾಗಿ ಗುರುತಿಸ್ಕೋತಾನೆ. 21 ವರ್ಷಗಳ ಕಾಲ ಆಡಳಿತ ನಡೆಸಿದ ಈ ಸಾಮ್ರಾಟ ಕನ್ನಡದ ಕೀರ್ತಿಯನ್ನು ಹಿಮಾಲಯದವರೆಗೂ ಹಬ್ಬಿಸಿದ್ದ. ಜಗತ್ತುಂಗ, ತ್ರಿಭುವನದವಳ, ಕೀರ್ತಿನಾರಾಯಣ ಅನ್ನೋ ಬಿರುದುಗಳನ್ನು ಸಹ ಈತ ಪಡ್ಕೋತಾನೆ. ಅವನು ಬೇರಿನ್ಯಾರೂ ಅಲ್ಲ, ಅಮೋಘ ವರ್ಷ ನೃಪತುಂಗನ ತಂದೆ, ರಾಷ್ಟ್ರಕೂಟ ಸಾಮ್ರಾಟ. ಅವನ ಹೆಸರು ಸಾಮ್ರಾಟ ಮೂರನೇ ಗೋವಿಂದ. ಅವನು ಕನ್ನಡದ ಪರಾಕ್ರಮಿ ರಾಜರುಗಳಲ್ಲಿ ಅಗ್ರಗಣ್ಯ ಎನಿಸಿಕೊಂಡವನು. ಕನ್ನಡದ ಬೇರ್ಯಾವ ಅರಸರಿಗೂ ಗೋವಿಂದನಷ್ಟು ಭೂಮಿಯನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಈ ಗೋವಿಂದನ ತಂದೆ ಧ್ರುವಧಾರ ವರ್ಷ ಕೂಡ ತನ್ನ ಅಣ್ಣನನ್ನು ಬದಿಗೆ ಸರಿಸಿ ಅಧಿಕಾರಕ್ಕೆ ಬಂದವನು. ಧ್ರುವಧಾರ ವರ್ಷ ರಾಷ್ಟ್ರಕೂಟರ ಬಲಿಷ್ಠ ಅರಸರಲ್ಲಿ ಒಬ್ಬನಾಗಿದ್ದ. ಅಂತಹ ವೀರನ ಮಗನಾಗಿದ್ದ ಗೋವಿಂದ ತಂದೆಯಂತೆ ಪರಾಕ್ರಮಿಯಾಗಿದ್ದ. ಆದರೆ ಗೋವಿಂದನಿಗೆ ಅಣ್ಣ ಇದ್ದಿದ್ದರಿಂದ ಸುಲಭವಾಗಿ ಪಟ್ಟ ಸಿಕ್ಕಿರಲಿಲ್ಲ. ಆದರೂ ತನ್ನಣ್ಣ ಕಂಬರಸನನ್ನು ಮಣಿಸಿ ಗೋವಿಂದ ಪಟ್ಟಕ್ಕೇರ್ತಾನೆ. ಆ ನಂತರ ಕೂಡ ಕಂಬರಸ ಗಂಗರ 2ನೇ ಶಿವಮಾರನ ಸಹಾಯ ಪಡೆದು ಗೋವಿಂದನ ಮೇಲೆ ಯುದ್ಧಕ್ಕೆ ನಿಂತುಕೊಂಡ. ಆ ಯುದ್ಧದಲ್ಲೂ ಗೋವಿಂದನೇ ಗೆಲ್ತಾನೆ. ಅವನು ಗಂಗರಸ ಶಿವಮಾರನನ್ನು ಜೈಲಿಗೆ ಹಾಕಿ ತನ್ನ ಅಣ್ಣನನ್ನು ಗಂಗವಾಡಿಯ ರಾಜನನ್ನಾಗಿ ಮಾಡ್ತಾನೆ. ಅಲ್ಲಿಗೆ ಅವರಿಬ್ಬರ ನಡುವಿನ ಮನಸ್ತಾಪ ಮುಗಿದು ಹೋಯಿತು. ಆ ನಂತರ ಶುರುವಾಗಿದ್ದೇ ಗೋವಿಂದನ ದಂಡಯಾತ್ರೆ. ಮೂರನೇ ಗೋವಿಂದ ತನ್ನ ರಾಜಧಾನಿ ಮಯೂರಕಂದಿಯಿಂದ ಉತ್ತರದ ಕಡೆಗೆ ದಂಡಯಾತ್ರೆಯನ್ನು ಪ್ರಾರಂಭಿಸ್ತಾನೆ. ಮಯೂರಕಂದಿ ಇದ್ದದ್ದು ಇವತ್ತಿನ ಬೀದರ್ ಜಿಲ್ಲೆಯಲ್ಲಿ. ಗೋವಿಂದನ ನಂತರ ರಾಷ್ಟ್ರಕೂಟರ ರಾಜಧಾನಿ ಮಳಕೇಟಕ್ಕೆ ಬದಲಾಯಿತು. ಉತ್ತರದ ದಂಡಯಾತ್ರೆಯಲ್ಲಿ ಗೋವಿಂದ ಮೊದಲು ಗುರ್ಜರ ಪ್ರತಿಹಾರರ ರಾಜನಾಗಿದ್ದ 2ನೇ ನಾಗಭಟನನ್ನು ಸೋಲಿಸ್ತಾನೆ. ಗೋವಿಂದನ ಸೈನ್ಯದ ಹೊಡೆತ ತಾಳಲಾಗದೆ ನಾಗಭಟ ಓಡಿ ಹೋಗ್ತಾನೆ. ಆ ನಂತರ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಮಧ್ಯಪ್ರದೇಶಗಳನ್ನು ಆಳ್ತಾ ಇದ್ದ ಧರ್ಮಪಾಲನ ಮೇಲೆ ಗೋವಿಂದ ದಾಳಿ ಮಾಡ್ತಾನೆ. ಅಲ್ಲೂ ಗೋವಿಂದನೇ ಗೆಲ್ತಾನೆ. ನಂತರ ಕನೌಜ್ನ ಚಕ್ರಾಯುಧನನ್ನು ಸೋಲಿಸ್ತಾನೆ. ಇಲ್ಲಿಗೆ ಬೃಹತ್ ರಾಷ್ಟ್ರಕೂಟದ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಹೀಗೆ ಇಡೀ ಭಾರತದ ಬಹುತೇಕ ಭಾಗಗಳನ್ನು ತನ್ನ ಹಿಡಿತಕ್ಕೆ ತಕ್ಕೊಂಡು ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಸೇರಿಸಿದ ಕೀರ್ತಿ 3ನೇ ಗೋವಿಂದನದ್ದು. ಹೀಗಾಗಿಯೇ ಅವನನ್ನು ಕನ್ನಡ ಮಣ್ಣಿನ ಶ್ರೇಷ್ಠ ಅರಸರ ಪಟ್ಟಿಯಲ್ಲಿ ಮೊದಲಿಗನಾಗಿ ನೋಡಲಾಗುತ್ತೆ. ಕನ್ನಡದ ಶ್ರೇಷ್ಠ ಅರಸರಾಗಿದ್ದ ಮಯೂರವರ್ಮ, ಇಮ್ಮಡಿ ಪುಲಕೇಶಿ, ಕೃಷ್ಣದೇವರಾಯ ಅಷ್ಟೇ ಅಲ್ಲದೆ ಗೋವಿಂದನ ಮಗ ಅಮೋಘ ವರ್ಷ ನೃಪತುಂಗ ಸಹ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಎಂದೂ ಹೊಂದಿರಲಿಲ್ಲ. ಇದು ಇಡೀ ಭರತಖಂಡವನ್ನೇ ಆಳಿದ್ದ ರಾಷ್ಟ್ರಕೂಟರ ಶ್ರೇಷ್ಠ ದೊರೆ ಕ್ರಿಸ್ತಶಕ 793ರಿಂದ ಕ್ರಿಸ್ತಶಕ 814 ನಡುವೆ ಕನ್ನಡದ ಕೀರ್ತಿಯನ್ನು ಹಿಮಾಲಯದವರೆಗೂ ಹಬ್ಬಿಸಿದ್ದ ಸಾಮ್ರಾಟ 3ನೇ ಗೋವಿಂದನ ಕಥೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.